ಮರ್ಯಾದೆ ಕೇಳಿ ಹತ್ಯೆ ಇದೆಯಲ್ಲ, ಸಾಕಷ್ಟು ಸದ್ದನ್ನ ಮಾಡ್ತಾ ಇರುವಂತದ್ದು. ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ನಾಗರಿಕ ಸಮಾಜವೇ ಬೆಚ್ಚಿ ಬೆಳೆಸಿದಂತ ಮರ್ಯಾದೆ ಕೇಳಿ ಹತ್ಯೆ ನೋಡಿ. ಹುಬ್ಬಳ್ಳಿಯ ಇನಾಮ್ ವೀರಾಪುರದಲ್ಲಿ ಗರ್ಭಿಣಿ ಮಗಳನ್ನೇ ಕೊಂದಂತ ತಂದೆ, ದಲಿತ ಯುವಕನನ್ನ ಪ್ರೀತಿಸಿ ಮದುವೆಯಾಗಿದ್ದಂತ ಮಾನ್ಯ ಕಗ್ಗೊಲೆಯಾಗಿದೆ. 7 ತಿಂಗಳ ಹಿಂದೆ ಪ್ರೀತಿಸಿ ವಿವಾಹ ಆಗಿದ್ದಂತ ಮಾನ್ಯ ಮತ್ತು ವಿವೇಕಾನಂದ್ ಪ್ರಾಣ ಭಯದಿಂದ ಹಾವೇರಿಯಲ್ಲಿ ವಾಸವಾಗಿದ್ರು. ಊರಿಗೆ ಬಂದಾಗ ಕೊಲೆ ಮಾಡಿಬಿಟ್ರು. ಗಂಡನೊಂದಿಗೆ ಊರಿಗೆ ಕಾಲಿಡುತ್ತಲೇ ಕೊಚ್ಚಿ ಕೊಂದಂತ ಪಾಪಿ ಅಪ್ಪ. ಒಂದ್ ಕಡೆ ಗಮನಿಸ್ತಾ ಹೋದ್ರೆ 7 ತಿಂಗಳ ಗರ್ಭಿಣಿ ಮಗಳನ್ನ ತಲವಾರ್ನಿಂದ ಕೊಡಲಿಯಿಂದ ಒಂದು ಕಡೆ ಕೊಚ್ಚಿ ಕೊಲೆ ಮಾಡ್ಬಿಡ್ತಾರೆ. ಅಲ್ಲಿ ಅತ್ತೆ ಕೂಡ ಇರ್ತಾರೆ, ಅತ್ತೆ ಮತ್ತು ಸೊಸೆ ಇಬ್ರು ಕೂಡ ಮನೆಯಲ್ಲಿ ಇರ್ತಾರೆ. ಸೊ ಒಂದು ಕಡೆ ಗಮನಿಸ್ತಾ ಹೋದ್ರೆ ಮನೆಯಲ್ಲಿ ಯಾರು ಕೂಡ ಗಂಡ್ಮಕ್ಳು ಇರೋದಿಲ್ಲ. ಆ ಸಂದರ್ಭದಲ್ಲಿ ಯಾವಾಗ ಇವರು ಅಟ್ಯಾಕ್ ಗಂಡನೂ ಇರೋದಿಲ್ಲ. ಮೋಸ್ಟ್ಲಿ ಇದ್ದಿದ್ರೆ ಅವನೇ ಸಾಯ್ತಿದ್ದ. ಆಕ್ಚುಲಿ ಅವನನ್ನ ಸಾಯಿಸ್ಬೇಕಂತ ಏನ್ ಇಂಟೆನ್ಷನ್ ಇಟ್ಕೊಂಡು ಬಂದಿದ್ದೇನೋ ಈ ವ್ಯಕ್ತಿ ಗೊತ್ತಿಲ್ಲ. ಆದ್ರೆ ಮಗಳನ್ನ ನೋಡಿದ ತಕ್ಷಣ ಆ ಕೋಪ ಮರ್ಯಾದೆನೆ ಜಾಸ್ತಿ ಅನಿಸಿ ಆ ಕೋಪ, ಕ್ರೋಧ, ರೋಷ, ಆವೇಶಗಳಿಂದ ಮಗಳನ್ನೇ ಕತ್ತರಿಸಿ ಹೋಗಬೇಕು ಕೊಡಲಿಯಿಂದ. ಒಂದು ವೇಳೆ ಏನಾದರೂ ಆ ಕೆಳಜಾತಿಯ ಹುಡುಗ ವಿವೇಕಾನಂದ ಆ ಮನೆಯಲ್ಲಿ ಇದ್ದಿದ್ದರೆ ಅವನೇ ಇವತ್ತು ಬಲಿಪಶು ಆಗ್ತಿದ್ದ, ಅವನೇ ಸಾವಿಗೆ ಈಡಾಗ್ತಿದ್ದ. ಆದ್ರೆ ಅದೃಷ್ಟವಶಾತ್ ಯಾವಾಗ ಒಂದು ಪ್ರಶ್ನೆ ನನಗೆ ಮೂಡ್ತಾ ಇರುವಂತದ್ದು ಶ್ರೀನಿವಾಸ್ ವೈದ್ಯ, ಯಾವಾಗ ಈ ಜಾತಿ ವ್ಯವಸ್ಥೆ ಅನ್ನುವಂಥದ್ದು ಹೋಗುತ್ತೆ ಅನ್ನುವಂಥದ್ದು? ಯಾಕಂದ್ರೆ ಈಗಲೂ ಕೂಡ ನಾವು ಕಲಿಯುಗದಲ್ಲಿ ಬದುಕ್ತಾ ಇದ್ದೇವೆ. 12ನೇ ಶತಮಾನ ಮುಗಿದೋಯ್ತು, ಆಗೋಯ್ತು, ಈಗೋಯ್ತು. ಆದರೆ ಈಗಲೂ ಕೂಡ 21ನೇ ಶತಮಾನದಲ್ಲಿ ನಾವು ಬದುಕ್ತಾ ಇದ್ರೂ ಕೂಡ ಈ ಜಾತಿ ಅನ್ನುವಂಥ ವ್ಯವಸ್ಥೆ ಇದೆಯಲ್ಲ, ಯಾವಾಗ ಹೋಗುತ್ತೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಸಾಕಷ್ಟು ಜನರಿಗೆ ಈಗಲೂ ಕೂಡ ಕಾಡ್ತಾ ಇದೆ. ಯಾಕೆ ಅಂತಂದ್ರೆ ಇದು ಇವತ್ತು ಹೋಗುತ್ತೆ, ನಾಳೆ ಹೋಗುತ್ತೆ, ಆ ವ್ಯವಸ್ಥೆ ಬರುತ್ತೆ, ಈ ವ್ಯವಸ್ಥೆ ಸಾಕಷ್ಟು ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ. ಪ್ರೀತಿ ಹೆಸರಿನಲ್ಲಿ ಅದೆಷ್ಟೋ ಯುವಕರು ಯುವತಿಯರು ಬಲಿಯಾಗ್ತಾ ಇದ್ದಾರೆ. ಸೊ ದೊಡ್ಡ ಜನ, ಚಿಕ್ಕ ಜನ, ಅವರು ಇವರು, ಹಂಗೆ ಹಿಂಗೆ ಅನ್ನುವಂಥ ಮಾತುಗಳು. ಯಾವಾಗ ಈ ಜಾತಿ ವ್ಯವಸ್ಥೆ ಹೋಗ್ಬೋದು ನಿಮ್ಮ ಪ್ರಕಾರ ಅಂತ? ಅಂದ್ರೆ ಇವತ್ತು ಆಧುನಿಕ ಸಮಾಜ ನಮಗೆ ಡಾಕ್ಟರ್ BR ಅಂಬೇಡ್ಕರ್ ಅನ್ನುವಂತಹ ಒಬ್ಬ ಆದರ್ಶ ವ್ಯಕ್ತಿ ಸಂವಿಧಾನವನ್ನು ಕೊಟ್ಟು ರೈಟ್ ಟು ಈಕ್ವಾಲಿಟಿ ಅನ್ನುವಂತಹ ಒಂದು ಕಾನೂನನ್ನು ತಂದು ಎಲ್ಲಾ ಜಾತಿಯ ಜನರು ಕೂಡ ಈ ದೇಶದಲ್ಲಿ ವಾಸ ಮಾಡಬಹುದು, ಎಲ್ರಿಗೂ ಸಮನಾದಂತಹ ಹಕ್ಕುಗಳಿದೆ ಅನ್ನುವಂಥದ್ದನ್ನು ತಂದುಕೊಟ್ರು. ಅದಾದ್ಮೇಲೆ ಎಲ್ಲೋ ಒಂದ್ ಕಡೆಗೆ ಹಿಂದೆ ಅನೇಕ ಅಪಭ್ರಂಶ ಘಟನೆಗಳು ನಡೆದಿದೆ. ಮೇಲ್ಜಾತಿಯವರು ಕೆಳಜಾತಿಯವರನ್ನ ಕೀಳು ಮಟ್ಟದಲ್ಲಿ ನೋಡ್ಕೊಂಡಿದ್ದಾರೆ, ತುಳಿದಿದ್ದಾರೆ, ಮಾಡಿದ್ದಾರೆ, ಒಪ್ಕೊಳ್ಳೋಣ, ಹಿಂದೆ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಇವತ್ತು ಅದು ಆಗ್ತಾ ಇದೆ. ಹಳ್ಳಿ ಭಾಗಗಳ ಕೆಲ ಪ್ರದೇಶಗಳಲ್ಲಿ ಅದು ಆಗ್ತಾ ಇದೆ. ಹೌದು, ನೀವು ಸಿಟಿಗಳಲ್ಲಿ ಗಮನಿಸಿ, ಸಿಟಿಗಳಲ್ಲಿ ಇದು ಎಲ್ಲಿಯೂ ಕೂಡ ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಎದ್ದು ಕಾಣಲ್ಲ. ಕೆಳಜಾತಿಯವರನ್ನ ದೇವಸ್ಥಾನಗಳಲ್ಲಿ ಬರಬೇಡಿ, ಒಳಗಡೆ ಬರಬೇಡಿ ಅಂತ ಯಾರು ಹೇಳ್ತಾರೆ? ಜಾತಿ ಕೆಳ ದೇವಸ್ಥಾನದ ಒಳಗಡೆ ಬಿಟ್ಕೊಳ್ತಾರೆ? ಇವತ್ತು ಇಲ್ವಲ್ಲ. ಹಳ್ಳಿ ಭಾಗಗಳಲ್ಲಿ ಕೆಲವೊಂದಿಷ್ಟು ಈ ರೀತಿಯಾದಂತಹ ಮನಸ್ಥಿತಿಗಳು ಇನ್ನೂ ಕೂಡ ಉಳ್ಕೊಂಡಿದೆ. ಹೌದು, ಈಗ ಉತ್ತರ ಕರ್ನಾಟಕದ ಕೆಲ ಭಾಗಗಳಲ್ಲಿ ಇದೆಲ್ಲ ನಡೀತಾ ಇದೆ. ಎಷ್ಟೋ ಜನ ಇವತ್ತು ನಾವು ನೋಡ್ತೀವಿ, ನಾವು ಕೇಳದಂತೆ ಯಾರಾದ್ರೂ ಕೆಳಜಾತಿಯ ಜನ ದೇವಸ್ಥಾನಕ್ಕೆ ಪ್ರವೇಶ ಮಾಡಿದ್ರೆ ಅಥವಾ ಮೇಲ್ವರ್ಗದ ಜನರ ಕಾರ್ಯಕ್ರಮಗಳಲ್ಲಿ ಭಾಗಿಯಾದ್ರೆ ಅವರ ಮೇಲೆ ಆಕ್ಷನ್ಸ್ ತೆಗೆದುಕೊಳ್ಳುವಂಥದ್ದು, ಬಹಿಷ್ಕಾರ ಹಾಕುವಂಥದ್ದು, ಊರಿಂದ ಹೊರಗಡೆ ಇಡುವಂಥದ್ದು, ಈ ತರದ ಪ್ರಕ್ರಿಯೆಗಳೆಲ್ಲ ನಡೀತಾ ಇದೆ. ಆದ್ರಿಂದ ಈ ಜಾತಿಯ ಹುಚ್ಚು ಅನ್ನುವಂಥದ್ದು ಏನಿದೆ, ಇದು ಕೇವಲ ಕಾನೂನಾತ್ಮಕವಾಗಿ ಅಥವಾ ಸಂವಿಧಾನಾತ್ಮಕವಾಗಿ ನಾಶವಾಗುವಂಥದ್ದಲ್ಲ. ಅದರಿಂದ ಮಾತ್ರ ಇದು ಹೋಗುವಂಥದ್ದಲ್ಲ. ನಾವು ಎಜುಕೇಟೆಡ್ ಆಗಬೇಕು. ಹೌದು, ನಾವು ಮನಸ್ಥಿತಿಗಳು ಬದಲಾಗಬೇಕು. ಜಾತಿಯ ಹುಚ್ಚು ತಲೆಯಿಂದ ಮನಸ್ಸಿನಿಂದ ಹೊರಗಡೆ ಹೋದಾಗ ಮಾತ್ರ ಸಮಾಜ ಬೆಳವಣಿಗೆ ಆಗುತ್ತೆ. ಆಗ ನಾವೆಲ್ಲರೂ ಒಂದೇ ಅನ್ನುವಂತಹ ಭಾವನೆ ಬರುತ್ತೆ. ನಂದು ಒಂದೇ ಪ್ರಶ್ನೆ, ಇಫ್ ಸಪೋಸ್ ದಲಿತನ ಹುಡುಗನ ಮದುವೆಯಾದಳು ಮಗಳು ಅನ್ನುವಂತಹ ಕಾರಣಕ್ಕೆ ಈ ಪಾಪಿ ತಂದೆ ಆ ಮಗಳನ್ನು ಅಷ್ಟು ಬರ್ಬರವಾಗಿ ಹತ್ಯೆ ಮಾಡಿದ್ನಲ್ಲ, ಅದೇ ಆ ಹುಡುಗ ವಿವೇಕಾನಂದ, ಕೆಳಜಾತಿಯ ಹುಡುಗ ವಿವೇಕಾನಂದ ಕೆಳಜಾತಿಯವನಾಗಿದ್ದು ಆಗರ್ಭ ಶ್ರೀಮಂತನಾಗಿದ್ದಿದ್ರೆ ಒಪ್ತಿತ್ರ? ಆಗರ್ಭ ಶ್ರೀಮಂತನಾಗಿದ್ದಿದ್ರೆ ಅವಾಗಲೂ ಇದೇ ಕೊಡಲಿ ಹಿಡ್ಕೊಂಡು ಇಷ್ಟೇ ರೋಷ, ಆವೇಶ, ಆಕ್ರೋಶಗಳಿಂದ ಹೋಗಿ ಕೊಲೆ ಮಾಡಿ ಬರ್ತಿದ್ನ ಈ ತಂದೆ? ಪ್ರಶ್ನೆ ಮೂಡುತ್ತೆ, ಇದು ಸಹಜವಾದಂತಹ ಪ್ರಶ್ನೆ ಮೂಡುತ್ತೆ. ಹೌದು, ಅಂದ್ರೆ ಒಂದು ಏನು ಅಂತಂದ್ರೆ ಜನಗಳ ಮನಸ್ಥಿತಿ ಹೆಂಗಾಗ್ಬಿಡಿದೆ ಸಿರಾಜ್ ಇವತ್ತು ಅಂತಂದ್ರೆ, ಒಳ್ಳೆ ಆಸ್ತಿ ಗೀಸ್ತಿ ಸಮ ಜಾತಿಯವರಾಗಿರ್ಬೇಕು ಒಂದು. ಹೌದು, ಇಲ್ಲ ಜಾತಿಗಳಲ್ಲಿ ವ್ಯತ್ಯಾಸ ಆದ್ರೆ ಚಿಂತೆ ಇಲ್ಲ, ಅಂತಸ್ತಿನಲ್ಲಿ ಮೇಲಿರ್ಬೇಕು. ಅಂತಸ್ತಿನಲ್ಲಿ ಮೇಲಿಲ್ಲ, ಜಾತಿಯಲ್ಲೂ ಅವ್ನು ಕೆಳಗಡೆ ಇದ್ದ ಅಂತಂದ್ರೆ ಒಪ್ಪಲ್ಲ ಅವನ್ನ.
ಆಸ್ತಿ ಅಂತಸ್ತು ಒಂದು ಕಡೆ ಮೇಲ್ ನಮ್ಕಿಂತ ಜಾಸ್ತಿ ಇರಬೇಕು, ಜಾಸ್ತಿ ಇಲ್ಲಾಂದ್ರೆ ಒಪ್ಪಲ್ಲ ಅವನು ಅಂತ. ಒಂದು ಅಂತಸ್ತಿನಲ್ಲಿ ಮೇಲಿರಬೇಕು, ಇಲ್ಲ ಜಾತಿ ವ್ಯವಸ್ಥೆಯಲ್ಲಿ ಅವ್ನು ಮೇಲಿರಬೇಕು, ಅವ್ನು ಕಂಪ್ಲೀಟ್ ಆಗಿ ಸೆಟಲ್ಡ್ ಆಗಿರಬೇಕು ಅಂದಾಗ ಒಪ್ಕೊಳ್ತಾರೆ. ಈ ರೀತಿಯಾದಂಥ ಪರಿಸ್ಥಿತಿ. ಆದ್ರಿಂದ ಈ ಜಾತಿಯ ಹುಚ್ಚನ್ನ ತಲೆಯಿಂದ ಮನಸ್ಸಿನಿಂದ ತೆಗೆದಾಗ ಮಾತ್ರ ಈ ತರಹದ ಘಟನೆಗಳು ನಿಲ್ಲುತ್ತೆ. ಎಸ್ 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 ಏನು ರಾಕ್ಷಸ ಅಪ್ಪನ ಮತ್ತೊಂದಿಷ್ಟು ಭಯಾನಕ ಪ್ಲಾನ್ ಒಂದ್ ಕಡೆ ಬಯಲಾಗಿದೆ ಅನ್ನುವಂಥದ್ದು. ನೋಡಿ, ಈಗ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ರಾಕ್ಷಸ ಏನು ಅಪ್ಪ ಇದ್ದಾನಲ್ಲ, ಮತ್ತಷ್ಟು ಭಯಾನಕ ಪ್ಲಾನ್ಗಳು ಒಂದಿಷ್ಟು ಬಯಲು. ಪುತ್ರಿ ಮಾನ್ಯ ಲವ್ ಮ್ಯಾರೇಜ್ ನಿಂದ ಕುಗ್ತಾ ಇದ್ದಂತ ಅಪ್ಪ ಕುದಿತಾ ಇದ್ದ. ಒಂದು ಕಡೆ ಯಾವ ರೀತಿ ಒಂದು ಕಡೆ ಕುಗ್ಗೋದು, ಅದರ ಜೊತೆಗೆ ಕುದಿತಾ ಇದ್ದ. ಯಾವಾಗ ಏನ್ ಮಾಡ್ಲಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಸಿಟ್ಟಿನಲ್ಲಿ ಮಗಳ ಗಂಡನ ಕುಟುಂಬವನ್ನೇ ಮುಗಿಸಲು ಒಂದೇ ರೀತಿಯಾಗಿ ಪ್ಲಾನ್ ಮಾಡಿದಂತೆ ಮಾನ್ಯಾಳ ಪತಿ ಏನಿದ್ದಾನೆ ವಿವೇಕಾನಂದ್ ಕುಟುಂಬ ಮುಗಿಸುವಂತ ಸ್ಕೆಚ್ ಹಾಕಿದ್ನ. ಹಾಗಾದ್ರೆ ಈ ಮೂಲಕ ದಲಿತ ಕುಟುಂಬಗಳಲ್ಲಿ ಭಯ ಹುಟ್ಟಿಸುವಂತ ಪ್ಲಾನ್ ಇದು. ಅಂದ್ರೆ ಪ್ಲಾನ್ ಮಾಡ್ಕೊಂಡೇ ಸಂಪೂರ್ಣವಾಗಿ ಫೀಲ್ಡಿಗೆ ಇಳಿದವರು ಇವರು. ಯಾವ ರೀತಿಯಾಗಿ ಇಡೀ ಕುಟುಂಬವನ್ನ ಮುಗಿಸ್ಬೇಕು. ಸೊ ಅವಾಗ ತಾನೇ ಹೇಳ್ತಾ ಇದ್ವಿ ನಾವು, ಅವಾಗ ತಾನೇ ಮಾತಾಡ್ತಾ ಇದ್ವಿ, ಇದು ಕೇವಲ ಮಾನ್ಯಾಳನ್ನ ಮಾತ್ರ ಇಲ್ಲಿ ಸಾಯಿಸುವಂತ ಪ್ಲಾನ್ ಇರಲಿಲ್ಲ. ಇವರು ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡಬೇಕು. ಈ ಕುಟುಂಬವನ್ನ ಸರ್ವನಾಶ ಮಾಡಿದಂಥ ಸಂದರ್ಭದಲ್ಲಿ ಆ ಭಾಗದಲ್ಲಿ, ಆ ಮನೆಯಲ್ಲಿ, ಆ ಗ್ರಾಮದಲ್ಲಿ ಒಂದಿಷ್ಟು ಭಯದ ವಾತಾವರಣ ನಿರ್ಮಾಣ ಆಗುತ್ತೆ. ಏನಾದರೂ ನೀವು ಪ್ರೀತಿ ಪ್ರೇಮದ ಪ್ರಣಯ ಅಂತ ಏನಾದರೂ ನೀವು ಬೇರೆ ಕಡೆ ಬೇರೆ ಯುವತಿಯರನ್ನ ಪ್ಲಾನ್ ಮಾಡ್ಕೊಂಡಿದ್ದೀರಿ ಅಂತಂದ್ರೆ, ಆ ಪ್ರೀತಿಯ ಬಲೆಯಲ್ಲಿ ಬೆಳೆಸ್ಕೊಂಡಿದ್ದೀರಿ ಅಂತಂದ್ರೆ ಆ ಭಯವನ್ನ ಇವರಿಗೆ ಕೂಡ ಕಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ. ಸೊ ಆ ರೀತಿಯಾದ ಅವರು ಕೈ ಬಿಟ್ಟು ಬಿಡಬೇಕು ಅಂತಂದ್ರೆ ನೋಡಿ, ಯಾವಾಗ ಈ ಲವ್ ಮ್ಯಾರೇಜ್ ಆಗ್ತಾರಲ್ಲ, ಲವ್ ಮ್ಯಾರೇಜ್ ಆಗ್ತಿದ್ದ ಹಾಗೆ ತಂದೆ ಕುದಿತಾ ಇದ್ದ, ಏನೋ ಒಂದು ಮಾಡ್ಬಿಡ್ಬೇಕು, ಹಿಂಗಾದ್ರೆ ಇದು ಸರಿ ಹೋಗೋದಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಅವನ ಪ್ರತಿಷ್ಠೆ, ಅದರ ಜೊತೆಗೆ ಮಗಳ ಮೇಲಿರುವಂತಹ ಒಂದಿಷ್ಟು ಕಾಳಜಿ, ಸಿಟ್ಟು, ಅದರ ಜೊತೆಗೆ ಆ ಕುಟುಂಬದ ಮೇಲೆ ಇರುವಂತಹ ಬಹುದೊಡ್ಡದಾದಂಥ ಕೋಪ. ಆ ಕೋಪವನ್ನ ಎಲ್ಲಿ ಹೋಗ್ಬಿಟ್ಟಿತ್ತು ಅಂತಂದ್ರೆ ಸರಿ ಸುಮಾರು 6-7 ತಿಂಗಳಿಂದ ಕುದಿತಾ ಇತ್ತು. ಮಗ ಇವನು ಮದುವೆ ಮಾಡ್ಕೊಂಡ್ಬಿಟ್ಟ, ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ಟ, ಏನು ಮಾಡೋಕ್ಕಾಗೋದಿಲ್ಲ, ಕಾನೂನು ಕೂಡ ಅದೇ ರೀತಿ ಆಗಿದೆ, ಇಬ್ಬರು ಕೂಡ ವಯಸ್ಸಾಗಿದೆ. ಸೊ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ರೆ ಏನೂ ಕೂಡ ಆಗೋದಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರು ಕೂಡ ಒಂದಿಷ್ಟು ಬದುಕನ್ನು ಕಟ್ಕೊಂಡ್ಬಿಡ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ನನ್ನದೇ ಆದಂಥ ಒಂದು ಸಂಸಾರ ರೆಡಿ ಮಾಡಬೇಕು, ನಾನೂ ಕೂಡ ಸಮಾಜದಲ್ಲಿ ಎತ್ತಿ ಬೆಳಿಬೇಕು ಅನ್ನುವಂಥ ಹಂಬಲದಿಂದ ಊರು ಬಿಟ್ಟು ಬೇರೆ ಊರಲ್ಲಿ ಬದುಕೊಂಡು ಒಂದಿಷ್ಟು ಜೀವನ ಮಾಡಬೇಕು ಅಂತ ಬಂದಂಥವ್ರು. ಅದೇ ಏನಾಯ್ತೋ ಗೊತ್ತಿಲ್ಲ, ಊರಿಗೆ ಬರ್ತಾರೆ. ಊರಿಗೆ ಬರ್ತಿದ್ದ ಹಾಗೆ ಒಂದಿಷ್ಟು ಪ್ಲಾನ್ ಇವ್ರದ್ದು ರೆಡಿ ಆಗಿಬಿಡುತ್ತೆ. ಯಾವಾಗ ಈ ತಂದೆ ಗೊತ್ತಾಗುತ್ತಲ್ಲ ಸಂಪೂರ್ಣವಾಗಿ, ಇಲ್ಲ ಮಗಳು ಬಂದಿದ್ದಾಳೆ, ಸೊ ಮಗಳನ್ನ ಮುಗಿಸ್ಲೇ ಬಿಡಬೇಕು, ಗಂಡನ ಜೊತೆನೆ ಬಂದಿದ್ದಾಳೆ. ಆದರೆ ಈ ಗಂಡನ ಜೊತೆ ಬಂದಿದ್ದಾಳೆ ಅನ್ನುವಂಥ ಗೊತ್ತಾಗ್ತಿದ್ದ ಹಾಗೆ ಇಡೀ ಕುಟುಂಬವನ್ನ ಮುಗಿಸ್ಬೇಕು. ಯಾಕಂತಂದ್ರೆ ಅವರಿಬ್ರು ಅಲ್ಲಿದ್ರು, ಸೊ ಇವ್ರು ಬರೋದು ವೇಟ್ ಮಾಡ್ತಾ ಇದ್ರು ಅಂತ ಅನ್ಕೋತೀನಿ. ಸೊ ಹೆಂಗೆ ಆದ್ರೂ ಎಲ್ಲರೂ ಕೂಡ ಬಂದ್ಬಿಟ್ಟಿದ್ದಾರೆ, ಇಡೀ ಮನೇನ ಒಂದು ಕಡೆ ಸರ್ವನಾಶ ಮಾಡಿಬಿಟ್ರೆ ಆಯ್ತು, ಎಲ್ಲರೂ ಕೂಡ ಭಯ ಬಿದ್ದು ಬಿಡ್ತಾರೆ, ನಮ್ಮನ್ನ ಹೆದರ್ತಾರೆ. ಅರೆ ಈ ಕುಟುಂಬದ ಬಗ್ಗೆ ಮಾತಾಡೋದೇ ಬೇಡ, ಈ ಕುಟುಂಬದ ಬಗ್ಗೆ ನಾವು ಕೇಳೋದೇ ಬೇಡ ಅಂತಂದ್ರೆ ವರ್ಚಸ್ ಮೇಲೆ, ಸೊ ನಮ್ದೊಂದು ವರ್ಚಸ್ ರೆಡಿ ಮಾಡ್ಕೊಳ್ಳೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರ್ತಾರೆ. ಸೊ ಯಾವಾಗ ಪ್ಲಾನ್ ಮಾಡಿಕೊಂಡು ಫೀಲ್ಡಿಗೆ ಇಳಿತಿದ್ದ ಹಾಗೆ ಒಂದಿಷ್ಟು ಫೋಟೋಸ್ಗಳು ಏನು ಲಭ್ಯವಾಗಿದೆಯಲ್ಲ, ಅವರು ಕೊಡ್ಲಿತ್ತು ಒಂದು ಬರ್ತಾ ಇರುವಂಥದ್ದು, ಒಬ್ಬರಲ್ಲ ಇಬ್ಬರಲ್ಲ, ಮೋಸ್ಟ್ಲಿ ಒಂದು ತುಂಬ ಜನನೇ ಇದ್ದಾರೆ ಅವರು. ಯಾಕೆ ಅಂತಂದ್ರೆ ಈಗ ಸಿಕ್ಕಿರುವಂಥ ಪ್ರಕಾರ 3 ಜನ. ಸೊ ಅಪ್ಪ ಮಗ ಒಂದು ಲೆಕ್ಕಾಚಾರದಲ್ಲಿ. ಬಟ್ ಈ ರೀತಿಯಾಗಿ ಪ್ಲಾನ್ ಮಾಡಿಕೊಂಡು ಕೊಲೆ ಮಾಡೋದಿದೆಯಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ಸತ್ಯ ಅನ್ನೋ ಒಂದು ಬಗ್ಗೆ ಕೂಡ ಒಂದು ಕಡೆ ಎಷ್ಟೋ ಲವ್ ಮ್ಯಾರೇಜ್ಗಳಾಗುತ್ತೆ ಸಿರಾಜ್. ಎಸ್, ಎಷ್ಟೋ ಜನ ಅಂತರ್ಜಾತೀಯ ವಿವಾಹ ಆಗೋರನ್ನ ನಾವು ಸಮಾಜದಲ್ಲಿ ನೋಡಿದೀವಿ, ಆ ವಿಚಾರ ಕೇಳಿದೀವಿ. ಇನಿಷಿಯಲ್ ಸ್ಟೇಜ್ ಅಲ್ಲಿ ಯಾರ ಮನೆಯಲ್ಲೂ ಒಪ್ಪಲ್ಲ ಸಿರಾಜ್. ಲವ್ ಮ್ಯಾರೇಜ್ ಅಂದ್ಮೇಲೆ ಒಂದು ಹಂತದ ವಿರೋಧ ಅನ್ನುವಂಥದ್ದು ಇದ್ದೇ ಇರುತ್ತೆ. ಆದ್ರೆ ಯಾವಾಗ 2 ಜೀವಗಳು 3 ಜೀವಗಳಾಗುತ್ತೋ ಆಗ ವಯಸ್ಸಾದಂತಹ ತಂದೆ ತಾಯಿಗಳು, ಅಂದ್ರೆ ಹುಡುಗನ ತಂದೆ ತಾಯಿ ಆಗಿರ್ಬೋದು, ಹುಡುಗಿಯ ತಂದೆ ತಾಯಿ ಆಗಿರ್ಬೋದು, ಎಲ್ಲೋ ಮನಸ್ಸು ಒಂದು ಕಡೆ ತೆಳುವಾಗುತ್ತೆ, ತಿಳಿಯಾಗುತ್ತೆ. ಅದಾದ್ಮೇಲೆ ಮೆಲ್ಲಕ್ಕೆ ಸಿಟ್ಟು ಕಡಿಮೆ ಆಗುತ್ತೆ, ಮೊಮ್ಮಕ್ಕಳನ್ನ ಎತ್ತಿ ಆಡಿಸಬೇಕು ಹಂಬಲ, ಒಂದು ಆಸೆ, ಅಭಿಲಾಷೆಗಳು ವ್ಯಕ್ತವಾಗುತ್ತೆ. ಅದೇನ್ ಸಿಟ್ಟಿರುತ್ತಲ್ಲ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇವರು ಮಾಡಿ ಏನಿರುತ್ತಲ್ಲ, ಲವ್ ಮ್ಯಾರೇಜ್ ಆದಂತಹ ತಪ್ಪು, ಭಯ, ಆ ಸಿಟ್ಟು ಏನಿರುತ್ತಲ್ಲ ಅದು ಕಡಿಮೆ ಆಗುತ್ತೆ. ಮೊಮ್ಮಗ ಜೊತೆ ಆಟ ಆಡಬೇಕು ಅನ್ನುವಂಥ ಸಿಟ್ಟಿರುತ್ತೆ, ಅದು ಆ ಕ್ರೌರ್ಯ ಕಡಿಮೆ ಆಗ್ತಾ ಬರುತ್ತೆ. ಆದ್ರೆ ಮಗಳು ಇಂತಹ ಪರಿಸ್ಥಿತಿಯಲ್ಲಿ ಇದ್ದಾಳೆ ಅಂತ ಗೊತ್ತಿದ್ರು ಇವನಿಗೆ ಆ ಕ್ರೌರ್ಯ ಕಡಿಮೆ ಆಗಿಲ್ಲ.
ಅವರು ಆ ಕುಟುಂಬವನ್ನೇ ಮುಗಿಸೋದಕ್ಕೆ ಸ್ಕೆಚ್ ಹಾಕಿ ಕೂತಿದ್ದ ಈ ಮನುಷ್ಯ ಅಂದ್ರೆ ಎಷ್ಟು ಒಂದು ಕ್ರೂರ ಮನಸ್ಥಿತಿ, ರಾಕ್ಷಸ ಗುಣ ಇವನಲ್ಲಿತ್ತು ಅನ್ನೋದನ್ನ ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಒಂದು ಈ ಮುಂದಿನ ಬ್ರೇಕಿಂಗ್ ಇದೆಯಲ್ಲ, ನಿಜವಾಗ್ಲೂ ಕೂಡ ಯಾಕೆ ಬಂದಿದ್ರು ಏನ್ ಬಂದಿದ್ರು ಅಂತ ಕೇಳಿದ್ರೆ ನೀವು ಕೂಡ ಒಂದು ರೀತಿಯಾಗಿ ಶಾಕ್ ಆಗ್ತೀರಾ. ನಿಜವಾಗ್ಲೂ ಕೂಡ ಏನಾಗ್ಬಿಟ್ಟಿದೆ ಅಂತಂದ್ರೆ ಸೀಮಂತ ಕಾರ್ಯಕ್ರಮ ಮಾಡಬೇಕ್ರಿ.